ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಯಾರು ಅಂತ ಗೊತ್ತಾಯ್ತಾ? ನೋಡು ನೋಡು, ಸರಿಯಾಗಿ ನೋಡು. ಗೊತ್ತಾಯ್ತಾ ಏನಂದೆ ನೀನು? ನಿನ್ನ ಮಗಳು ದೇವತೆ, ಸಾಕ್ಷಾತ್ ಪತಿರಥ ಶಿರೋಮಣಿ. ನೀನು ಹೇಳಿದ ಮಾತು ಸದ್ಯ ಕೇಳ್ತಾಳೆ. ಅದೇ ತರ ನೀನು ಹೇಳಿದ್ದು. ಏನ್ ನಡೀತಾ ಇದೆ? ಏನ್ ಸರ್ ಅಂದ್ರೆ ಏನು? ನೋಡು, ಆ ಹುಡುಗ ಮಗನ ಜೊತೆ ಇರೋ ಆ ಹುಡುಗ ಯಾರು ಗೊತ್ತಾ? ಯಾರು ಗೊತ್ತಾ? ನನ್ನ ತಂಗಿನ ಮದುವೆ ಆಗೋನು. ಯಾಕ್ರಿ ಡಾಕ್ಯುಮೆಂಟ್ ಕೊಡ್ಬೇಕು? ನಾನೇನು ತಪ್ಪು ಮಾಡಿಲ್ಲ, ಕೊಡಲ್ಲ, ಹೋಗ್ರಿ. ಇದೇ ತಾನೇ ನಿಮಗೆ ಬೇಕಾಗಿರೋದು. ಸರಿಯಾಗಿ ನೋಡ್ಕೋ. ಪತ್ರ ತರಕ್ಕೆ ಹೋಗ್ತಾ ಇದ್ದೀವಿ. ಅವನ ಜೊತೆ ನಿನ್ನ ಮಗಳು ಬೀದಿ ನಿಂತ್ಕೊಂಡು ಚೆಕ್ಕಂತ ಆಡ್ತಾ ಇದ್ದಾಳೆ. ಏನ್ ಮಾಡಲಿ ನಾನು ನೋಡ್ಕೊಂಡು ಸುಮ್ಮನಿಲ್ಲ. ಬೇಡ ತಡ್ಕೊಳ್ಳೋ. ಬೀದಿಲಿ ರಾತ ಅಂತ ಮಾಡ್ಕೋಬೇಡ. ಅದು ನಿನ್ನ ಮಗಳ ಭವಿಷ್ಯಕ್ಕೂ ಒಳ್ಳೇದಲ್ಲ, ನನ್ನ ಭಾವನ ಗೌರವಕ್ಕೂ ಒಳ್ಳೇದಲ್ಲ. ನೋಡು, ಇಲ್ಲಿ ನಾವು ಬೀದಿಲಿ ಹೋಗೋ ಥರ ಜಗಳ ಮಾಡುತ್ತಾರೆ. ಅದೇನು ಮಾಡ್ತೀವೋ ಮನೇಲಿ ಮಾಡ್ತೀವಿ. ಇಲ್ಲಿ ನಾನು ಹೇಳೋದನ್ನ ಸರಿಯಾಗಿ ಕೇಳೋ ವೆಂಕಟಪ್ಪ. ನಿನ್ನ ಮಗಳು ಸಾಚ ಅಲ್ಲ ಸರ್. ಈ ಕಾಲದ ಎಲ್ಲ ಹೆಣ್ಮಕ್ಳ ಥರ ಅವಳಿಗೂ ಆಸೆ ಇದೆ. ಅಲಿಯೋ ಆಸೆ, ಸುತ್ತಾಡೋ ಆಸೆ, ಕಾರಲ್ಲಿ ಯಾರಾದ್ರೂ ಓಡಾಡಿಸ್ತೆ ಅನ್ನೋ ಆಸೆ, ಐಸ್ ಕ್ರೀಮ್ ತಿನ್ನೋ ಆಸೆ, ದುಡ್ಡು ಮಾಡೋ ಆಸೆ. ಯಾರಾದ್ರೂ ಸರಿಯಾದ ಶ್ರೀಮಂತ ಸಿಗ್ಲಿ ಅಂತ ಕಾಯ್ತಾ ಇತ್ತು. ಸರಿಯಾದ ಸಮಯಕ್ಕೆ ನನ್ನ ಭಾವ ಸಿಕ್ಕಿದ್ದಾನೆ. ಅವಳು ಬಲೆ ಬೀಸಿದಾಳೆ, ಇವನು ಬೀಸಿದ.
ಮಾಡ್ತೀವೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಅವಳು ಆ ಹುಡುಗನ ಜೊತೆ ಸುತ್ತಾಡಬಾರ್ದು. ಆಣಿಸ್ಕೊಂಡ್ರೆ ಸಿಟ್ಟಂತ ಬಂದ್ರು ಬಂದಿರ್ಬೋದು, ಅದನ್ನೆಲ್ಲ ಹೇಳಕ್ಕಾಗಲ್ಲ, ತಿಳ್ಕೊಬೇಕಪ್ಪ. ನನಗೆ ಮೈಂಡ್ ರೀಡಿಂಗ್ ಬರಲ್ಲ. ಫೇಸ್ ರೀಡಿಂಗು ಬರಲ್ವಾ ನಿಂಗೆ? ಹೋಗ್ಲಿ, ಪುಸ್ತಕ ಕೊಟ್ರೆ ಓದಕ್ ಬರುತ್ತಾ? ಹೇ ಲಕ್ಪನ್, ಅಪ್ಪನ ಪರ್ಮಿಷನ್ ತಗೊಂಡಿದ್ಯಾ? ಯಾಕೆ? ಡ್ಯಾಡ್, ನಾನು ಹುಡುಗಿ ಐ ಲವ್ ಯು ಹೇಳ್ತೀನಿ, ಹೇಳ್ಬೋದಾ? ನಾನೇ ಹೇಳ ಅಥವಾ ನೀವೇ ಹೇಳ್ತೀರೋ ಅಂತ ಅನುಮತಿ ಪಡ್ಕೊಟ್. ಓಕೆ ಸರಿ, ಹೊರಟೆ. ಎಲ್ಲಿಗೆ? ಹೋಗಿ ಅಂದ್ಯಲ್ಲ. ಇಷ್ಟೊಂದೆಲ್ಲ ನಾಚ್ಕೋಬೇಕಾಗಿಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯಾಕೆ ನುಲಿಯೋದು ಹಿಂಗೆ? ಹೇಳೋದೆಲ್ಲ ಹೇಳಾಗಿದೆ ತಾನೆ. ಈಗ ನಾನ್ ಸರ್ ಉತ್ತರ ಕೊಡ್ಬೇಕಾದವಳು ನಾನು, ಕೊಡ್ತೀನಿ. ಈಗ ಹೊರಡ್ತೀನಿ. ಅದು ಅದೇನ್ ಬೇಗ ಹೇಳಿ, ಲೇಟ್ ಆಗ್ತಿದೆ ನನ್ಗೆ. ಅನು, ಅದು ಎಂಗೇಜ್ಮೆಂಟ್. ಸರಿ ಹೋಯ್ತು, ಎಷ್ಟು ಅವಸರನೋ ಹುಡುಗ ನಿನ್ಗೆ. ಈಗ ತಾನೇ ಪ್ರಪೋಸ್ ಮಾಡಿದ್ಯಾ, ಅದಕ್ಕೆ ನಾನಿನ್ನು ಉತ್ತರನೇ ಕೊಟ್ಟಿಲ್ಲ. ನೀ ನನ್ಗೆ ಒಪ್ಗೆನೋ ಇಲ್ವೋ ಅಂತ ಹೇಳ್ಬೇಕು ತಾನೆ ನಾನು, ಆಮೇಲೆ ಎಂಗೇಜ್ಮೆಂಟು ಮಿಕ್ಕಿದ್ದಲ್ಲ. ಸಖತ್ ಆತರ ಕಡೆಲ್ಲ ನಿಂಗೆ. ನೋಡು, ನಾನು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಏನ್ ಹೇಳ್ಬೇಕೋ ಹೇಳ್ತೀನಿ. ಅಲ್ಲಿ ತನಕ ನೀನ್ ಕಾಯ್ಬೇಕು, ಓಕೆನಾ? ಸರಿ, ಹೊರಡ್ಲಾ? ಸರಿ. ಥ್ಯಾಂಕ್ ಯು. ನಾವು ಮದುವೆ ಪತ್ರ ತರಕ್ ಹೋಗ್ತಾ ಇದ್ದೀವಿ. ಅವನ ಜೊತೆ ನಿನ್ ಮಗಳು ಬೀದಿ ನಿಂತ್ಕೊಂಡು ಚೆಕ್ ಆಡ್ತಾ ಇದ್ದಾಳೆ. ಅಪ್ಪ, ಏನಪ್ಪ ಬಾಗ್ಲು ಓಪನ್ ಇಟ್ಕೊಂಡು ಲೈಟ್ ಆಗ್ತಾ ಕೂತಿದ್ಯಾ? ಅಪ್ಪ,
ಅಪ್ಪ ಬೆಂಕಿ ಪುಟ್ಟ ಸಿಂಗಾರಿ ಯಾಕಪ್ಪ ನಾನು ನಿಮ್ಮ ಅಪ್ಪನೂ ಅಲ್ಲ, ನೀನು ನನ್ನ ಮಗಳು ಅಲ್ಲ. ನಿನ್ನ ಮಗಳು ಸಹಜ ಅಲ್ಲ. ಕಾರಲ್ಲಿ ಯಾರಾದ್ರೂ ಓಡಾಡುತ್ತೆ ಅನ್ನೋ ಆಸೆ, ಐಸ್ ಕ್ರೀಮ್ ತಿನ್ನೋ ಆಸೆ, ದುಡ್ಡು ಮಾಡೋ ಆಸೆ. ನಾನು ನಿಮ್ಮಪ್ಪ ಅಲ್ಲ, ನಾನು ಹೆಡ್ ಕಾನ್ಸ್ಟೇಬಲ್ ವೆಂಕಟಪ್ಪ. ನಾನು ನಿನ್ನನ್ನು ವಿಚಾರಣೆ ಮಾಡ್ತಾ ಇದ್ದೀನಿ. ನನ್ನ ಒಂದೊಂದು ಪ್ರಶ್ನೆಗೂ ನೀನು ನಿಜವಾದ ಉತ್ತರ ಹೇಳ್ಬೇಕು. ಯಾಕಪ್ಪ ತಮಾಷೆ ಮಾಡ್ತಾ ಹಾ, ಕಳ್ಳ ಪೊಲೀಸ್ ಆಟದ ಗೊತ್ತಾಯ್ತು. ನಂಗೆ ಹೊಟ್ಟೆ ಹಸಿತಿದೆ. ಸುಳ್ಳು ಹೇಳ್ತಾ ಇರೋಳು ನೀನು, ಆಟ ಆಡ್ತಾ ಇರೋಳು ನೀನು, ನಿಮ್ಮಪ್ಪನ ಕಣ್ ತಪ್ಪಿಸಿ ಮಾಡಬಾರ್ದು ಮಾಡ್ತಾ ಇರೋಳು ನೀನು. ಇದು ಎಲ್ಲೋಗಿದೆ ಇಷ್ಟೊತ್ತು? ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ಎಲ್ಲಿ ಹೋಗಿದ್ದೆ? ಇಲ್ಲ ಅಂದ್ರೆ ಇದರ ರುಚಿ ತೋರಿಸ್ಬೇಕಾಗುತ್ತೆ. ಎಲ್ಲೋಗಿದ್ದೆ? ಅಲ್ಲೇ ಹುಡುಗ ಯಾರದು? ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ವ್ಯವಹಾರ? ಏನು ವ್ಯವಹಾರ? ರಸ್ತೆ 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 ಹೊಡ್ತಾ ನಾನು. ನನಗೆ ಏನು ವ್ಯವಹಾರ? ಏನು ಮಾಡ್ತಾ ಇದೆಯಲ್ಲ? ಕೊಟ್ಟು ಮುಚ್ಚಿ ಹುಡುಗನ ಜೊತೆ ಓಡಾಡೋದು, ಊರೆಲ್ಲ ನಕ್ಕೊಟ್ಟು ತಿರುಗೋದು, ರಾತ್ರಿ ಇಡೀ ಫೋನ್ ಮಾತಾಡೋದು, ಈ ವ್ಯವಹಾರ ಯಾವಾಗಿಂದ ನಡೀತಾ ಇದೆ? ಅಪ್ಪ ಅನ್ನೋಣ ನೀನು. ಸಿಕ್ಕಿರೋ ಹುಡುಗ ಅಷ್ಟೇ, ಹುಡುಗ ಅಪ್ಪ. ಒಳ್ಳೆ ನಿಜ ನೀನು ಪ್ರೀತಿಸ್ತಾ ಇದ್ದೀಯ? ಗೊತ್ತಿಲ್ಲ ಅಪ್ಪ. ಒಳ್ಳೆ ಹುಡುಗ, ಫ್ರೆಂಡ್ ಅಷ್ಟೇ. ಏನು ಗೊತ್ತಿಲ್ಲ. ಕೇಳಿದ್ರೆ ನೀನು ಬಾಗ್ತಲ್ಲ, ನಿನಗೆ ಬಾಯಿ ಬಿಡಿಸೋದು ನಿನ್ನ ಬಾಯಿ ಬಿಡಿಸ್ತೀನಿ. ವಿಚಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇದು ಮಾಡ್ತೀನಿ. ನಿಮ್ಮಮ್ಮನ ಫೋಟೋ ಮುಟ್ಟಿ ಪ್ರಮಾಣ ಮಾಡಿ ಹೇಳು, ಯಾರ ಹುಡುಗ? ಅವನಿಗೂ ನಿನಗೂ ಏನು ಸಂಬಂಧ? ಯಾಕಪ್ಪ ಹೀಗೆ ಅನುಮಾನ ಪಡ್ತಾ ಇದ್ದೆ? ನಾನು ನಿನ್ನ ಮಗಳು. ಅದನ್ನೇ ನಾನು ಅನುಮಾನ ಪಡ್ತಾ ಇರೋದು. ಅದರಿಂದಾನೇ ನನಗೆ ಸಮಸ್ಯೆ ಆಗಿರೋದು. ಬೇರೆ ಯಾರ ಮಗಳಾಗಿದ್ರು ನಾನು ಚಿಂತೆ ಮಾಡ್ತಾ ಇದ್ದೆ. ಪ್ರೀತಿಸಿದ್ರೆ, ಪ್ರೀತಿಸನ್ ಜೊತೆ ಓಡೋಗಿದ್ರೆ ಒಂದು FIR ಹಾಕಿ ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ನೀನು ನನ್ನ ಮಗಳು. ಅಷ್ಟಕ್ಕೆ ಮುಗಿಯಲ್ಲ. ಹೇಳು, ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ? ಗೊತ್ತಿಲ್ಲಪ್ಪ. ಅವನು ಎಷ್ಟಾಗಿದ್ದು? ಅವ್ನು ಯಾರು ಗೊತ್ತಾ? ಲಕ್ಷ್ಮಣ್ ಅಂತ. ಅವನ ಹೆಸರಲ್ಲಮ್ಮ, ಅವನ ಚರಿತ್ರೆ ಗೊತ್ತಾ? ಅವನಪ್ಪ ಯಾರು, ಅಮ್ಮ ಯಾರು, ಅವನ ಮನೆತನ ಏನು, ಎಲ್ಲಿಂದ ಬಂದ, ಏನು ಮಾಡ್ತಿದ್ದಾನೆ ಗೊತ್ತಾದ್ರು? ಇಲ್ಲಪ್ಪ, ಎಲ್ಲ ತಿಳ್ಕೊಂಡು. ಒಳ್ಳೆ ಹುಡುಗ ಅಪ್ಪ. ಒಳ್ಳೆ ಹುಡುಗ, ಒಳ್ಳೆ ಹುಡುಗ, ಒಳ್ಳೆ ಹುಡುಗ 4 ಸರಿ ಹೇಳಿದೆ. ನಿಮ್ಮಪ್ಪ ಕೆಟ್ಟವನ? ಒಳ್ಳೆ
ಒಳ್ಳೆ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಹುಡುಗ 4 ಸರಿ ಹೇಳಿದೆ. ನಿಮ್ಮಪ್ಪ ಕೆಟ್ಟವನ? ನನ್ನ ಮುಂದೆ ಯಾಕೆ ಮುಚ್ಚಿಟ್ಟೆ ಇದನ್ನ? ನೀನು ಬಹಳ ಬುದ್ಧಿವಂತ ಇದೆ ತಿಳ್ಕೊಂಡ್ಯಾ? ಒಳ್ಳೆ ಹುಡುಗ ಅಂತ ಹೇಳಿದ್ಯಲ್ಲ, ಅಲ್ಲೋಡು ನೀನು ಒಳ್ಳೆ ಹುಡುಗನ ಯೋಗ್ಯತೆ. ಅಲ್ಲಿದೆ ನೋಡು ನೀನು ಒಳ್ಳೆ ಹುಡುಗನ ಯೋಗ್ಯತೆ. ಇಷ್ಟಪಡಕ್ಕೆ ಶುರು ಮಾಡಿದೆಯಲ್ಲ ಲಕ್ಷ್ಮಣ, ಅವನೇ ತಾನೇ ಒಳ್ಳೆ ಹುಡುಗ ಅಂದಿಲ್ಲ, ಅವನೇ ತಾನೇ. ಇಂಥ ಹುಡುಗ ತಾನೇ ನಿನಗೆ ಸಿಕ್ಕಿರೋದು, ಅವನನ್ನು ತಾನೇ ನೀನು ಪ್ರೀತಿ ಮಾಡ್ತಾ ಇರೋದು. ಅವನೇ ತಾನೇ ಹಗಲು ರಾತ್ರಿ ನಿನಗೆ ಫೋನ್ ಮಾಡೋದು, ಒಂದು ಮೆಸೇಜ್ ನೋಡಿ ನಡು ರಾತ್ರಿ ಮೆಚ್ಚಾಗೋದು, ಅವನೇ ತಾನೇ.